ಅವರೆಲ್ಲೋ ಒಂದು ಕಡೆ ಒಂದು ವಿಸಿಲ್ ನಡೆದಾಗ ಒಬ್ಬ ಉಪೇಂದ್ರ ಉಟ್ಕೊತಾನೆ, ಇನ್ನೊಬ್ಬ ಯಶ್ ಉಟ್ಕೊತಾರೆ, ಒಬ್ಬ ದರ್ಶನ್ ಉಟ್ಕೊತಾರೆ, ಒಬ್ಬ ಕಿಚ್ಚ ಉಟ್ಕೊತಾರೆ, ಶಿವಣ್ಣ ಉಟ್ಕೊತಾರೆ. ಎಲ್ಲವನ್ನೂ ಅವರೇ ಹುಟ್ಸೋದು. ಕಾಟೇರ ನೋಡಿದಾಗ ಎಷ್ಟು ಹೆಮ್ಮೆ ಅನ್ನಿಸ್ತು ನಿಜವಾಗ್ಲೂ ನನಗೆ. ಒಂದು ನೆಪೋಟಿಸಮ್ ಗಿಡ ಮಾತಾಡ್ತೀವಿ ನಾವು, ಅದೆಲ್ಲ ಓಕೆ, ಏನೋ ಎಲ್ಲ ರೀತಿಯ ವಿಚಾರಗಳು ಯೋಚನೆಗಳು ಬರಬೇಕು, ಮಾತಿರ್ಬೇಕು, ಅದೇ ಸಿನಿಮಾ. ನಾವೆಲ್ಲ ಖುಷಿ ಪಟ್ಟಿದ್ದು ಶಿವಣ್ಣ ಕೊನೆಗೂ ಇಲ್ಲಿ ಆಕ್ಷನ್ ಹೇಳ್ಬಿಟ್ಟು ಸರ್, ಶಿವಣ್ಣ ಅದೆಷ್ಟಲ್ಲಿ ಬಂದ್ಬಿಟ್ರು. ಖಂಡಿತ ನೋಡೋಣ, ಆದಷ್ಟು ಬೇಗ ಅದು ಆಗಲಿ. ನಿಮ್ಮ ರಿಯಾಕ್ಷನ್ ನಮ್ಮ ಖುಷಿ ಅಷ್ಟೇ. ಖಂಡಿತ ನೀವು ಜಾಸ್ತಿ ಮಾತಾಡ್ತೀರಾ ನೋಡಿ. ನೆಕ್ಸ್ಟ್ ಟ್ರೈಲರು ಇದು ಸಾಂಗ್ಸ್ ಎಲ್ಲ ಬರ್ತಿದ್ದಂಗೆ ನೀವು ಜಾಸ್ತಿ ಮಾತಾಡ್ತೀರಾ. ತುಂಬ ವಿಷಯಗಳನ್ನ ನೀವು ತುಂಬ ಓಪನ್ ಆಗಿ ಹೇಳೋಕ್ಕಾಗಲ್ಲ. ನನಗೆ ಅಷ್ಟು ನಂಬಿಕೆ ಇದೆ ನನ್ನ ಪ್ರೇಕ್ಷಕರ ಬಗ್ಗೆ, ನನ್ನ ಅಭಿಮಾನಿಗಳ ಬಗ್ಗೆ, ನನ್ನ ಏನೋ ಪ್ರೀತಿಸೋರ ಬಗ್ಗೆ ನನಗಷ್ಟು ಪ್ರೀತಿ ಇದೆ. ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲಿ ಒಬ್ಬ ನಿರ್ದೇಶಕ ಒಂದು ಕತೆ ಬರೀತಾರೆ, ಒಂದು ಸಿನಿಮಾ ಡೈರೆಕ್ಷನ್ ಮಾಡ್ತಾರೆ, ಒಂದು ದೊಡ್ಡ ಪ್ರೊಡಕ್ಷನ್ ಹೌಸ್ ಜೊತೆಗೆ ಅವ್ರ ಕೈ ಜೋಡಿಸ್ತಾರೆ ಅಂತಂದಾಗ ತುಂಬ ಥರದ ಡೈಮೆನ್ಷನ್ ಓಪನ್ ಆಗ್ತವೆ. ಅದರಲ್ಲೂ ವೆನ್ ಇಟ್ ಕಮ್ಸ್ ಟು ಕರ್ನಾಟಕ, ಕನ್ನಡ, ನಮ್ಮ ಭಾಷೆ ಅಂತ ಬಂದಾಗ ಮುಂಚೂಣಿಯಲ್ಲಿ ಬರುವಂತಹ ಕನ್ನಡದ ಹೆಮ್ಮೆಯ ನಿರ್ದೇಶಕರು ಅಂದರೆ ನಿಮ್ಮೆಲ್ಲರ ರಿಯಲ್ ಸ್ಟಾರ್ ಉಪ್ಪಿ ಸರು. UI ಫಸ್ಟ್ ಲುಕ್ ಲಾಂಚ್ ಆಗಿದೆ, ಎಲ್ಲರೂ ಕ್ರೇಜಿಯಾಗಿ ವಿಜಲ್ ಹೊಡಿತಿದ್ದಾರೆ, ನಾನು ಕೂಡ ವಿಜಲ್ ಹೊಡೆದೆ. ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದಿ ಬೆಸ್ಟ್ ಪ್ರಾಡಕ್ಟ್ ಸರ್. ಈ ಥರದ ರಿಯಾಕ್ಷನ್ಗಳು ಈ ಥರದ್ದು ತುಂಬ ನೋಡಿರಿ ಸರ್. ಬಟ್ UIಗೆ ನಂಗೆ ಭಾಳ ಖುಷಿ ಆಗುತ್ತೆ. ನಿಮ್ಮಿಂದ ರಿಯಾಕ್ಷನ್ ಬೇಕು ಸರ್. ಥ್ಯಾಂಕ್ ಯು. ರಿಯಾಕ್ಷನ್ ಒಳಗೆ ನನಗೆ ಖುಷಿ ಆಗುತ್ತೆ. ನಿಮ್ಮ ರಿಯಾಕ್ಷನ್ ನಮ್ಮ ಖುಷಿ ಅಷ್ಟೇ. ಈಗ ನೀವು ಇಷ್ಟು ಸಂತೋಷ ಪಟ್ಟಿದ್ರೆ ಅದೇ ನಮಗೊಂದು ಹೆಮ್ಮೆ, ಒಂದು ಖುಷಿ ನಮಗೆ. ಇಲ್ಲಪ್ಪ ನಿಜವಾಗ್ಲೂ ನಾವು ಮಾಡಿದ್ದಕ್ಕೂ ಸಾರ್ಥಕ ಆಯಿತು ಅಂತ. ಸರ್, ಯೂಶಲಿ ಸರ್, ನಾನು ನನ್ನ ಈ ಒಂದು ಸ್ವಲ್ಪ ಜರ್ನಿಯಲ್ಲಿ ಒಂದು ಸಿನಿಮಾದ ಟೈಟ್ಲು, ಒಂದು ಸಿನಿಮಾದ ಟೀಸರು, ಗ್ಲಿಮ್ಸು ಆಚೆ ಬರ್ತಿದ್ದಂಗೆ ಒಂದಷ್ಟು ಸೌಂಡಿಂಗ್ ಸ್ಟಾರ್ಟ್ ಆಗುತ್ತೆ, ಮಾತಾಡೋಕ್ಕೆ ಶುರು ಮಾಡ್ತಾರೆ. ಬಟ್ UI ಯಾವ ಕಾರಣಕ್ಕೂ ಸರ್ ಯಾರೂ ಮಾತಾಡೋಕ್ಕೆ ಆಗ್ತಿಲ್ಲ. ಮಾತಾಡೋಕ್ಕೆ ಆಗದಿರೋಂಥ ವಿಚಾರನ ಅಷ್ಟು ಗಟ್ಟಿಯಾಗಿ ಹಿಡ್ಕೊಂಡಿದೆ ಸರ್ ಈ ಒಂದು ಕತೆ. ಅದು ಗೊತ್ತಿಲ್ಲ, ತುಂಬ ಮಾತಾಡೋ ವಿಚಾರ ಇದೆ ಇದರಲ್ಲಿ. ಖಂಡಿತ ನೀವು ಜಾಸ್ತಿ ಮಾತಾಡ್ತೀರಾ ನೋಡಿ. ನೆಕ್ಸ್ಟ್ ಟ್ರೈಲರು ಇದು ಸಾಂಗ್ಸ್ ಎಲ್ಲ ಬರ್ತಿದ್ದಂಗೆ ನೀವು ಜಾಸ್ತಿ ಮಾತಾಡ್ತೀರಾ. ಈ ಪಿಕ್ಚರ್ ಇದ್ದ ಮೇಲೆ ಜಾಸ್ತಿ ಮಾತಾಡ್ತೀರಾ ನೀವು. ಸರ್, ಸಾಮಾನ್ಯವಾಗಿ ಉಪ್ಪಿ ಸರ್ ಸಿನಿಮಾ ಅಂದರೆ ಒಂದು ಡೈಮೆನ್ಷನ್ನ ಕ್ರಾಸ್ ಮಾಡಿ ಬರುವಂತಹ ಕಾಲಘಟ್ಟ ಸರ್. ಪ್ರತಿ ವರ್ಷನ ನೋಡ್ತೀವಿ, ಪ್ರತಿ ಸಿನಿಮಾ ಮಾಡ್ತೀವಿ. ಬಟ್ UI ಅದು ಆ ಒಂದು ಮಾರ್ಕಲ್ಲೇ ಒಂದು ಟ್ರೆಂಡ್ ಮಾರ್ಕ್ನ ಕ್ರಿಯೇಟ್ ಮಾಡೋದಂಥ ಒಂದು ಟೈಟ್ಲು. ಜನ ಏನೇನೋ ಅನ್ಕೋತಿದ್ದಾರೆ, ಅದು ನಾನು ನೀವು ಅಂತಾರೆ, ನೀವು ನಾವು ಅಂತೀವಿ. ಬಟ್ ಇವತ್ತಿನ ಫಸ್ಟ್ ಲುಕ್ಕಲ್ಲಿ ಸರ್ ಎಲ್ಲವನ್ನು ಮೀರಿ ಫ್ಯಾಂಟಸಿ ವರ್ಡ್ಗೆ ಕರ್ಕೊಂಡು ಹೋಗಿದ್ದಾರೆ ಉಪ್ಪಿ ಸರ್ ಅಂತ ಜನ ಮಾತಾಡ್ತಿದ್ದಾರೆ. ಈ ಥರದ ಕ್ರಿಯೇಟಿವಿಟಿ, ಈ ಥರದ ಫೀಲಿಂಗು ಜನಗಳಿಂದ ಬಂದಾಗ ಒಬ್ಬ ನಿರ್ದೇಶಕನಾಗಿ ಸರ್ ನಿಮ್ಮ ಮೈಂಡಲ್ಲಿ ಏನು ನೋಡುತ್ತೆ ಸರ್? ಇಲ್ಲ, ತುಂಬ ಇನ್ನೊಂದಷ್ಟು ಇನ್ಸ್ಪೈರ್ ಮಾಡುತ್ತೆ. ಆ್ಯಕ್ಚುಲಿ ಇನ್ನೊಂದಷ್ಟು ಸಿನಿಮಾಗಳು ಮಾಡಬೇಕು, ಇನ್ನೂ ಬೇರೆ ಬೇರೆ ಥರ ಮಾಡಬೇಕು ಅನಿಸುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಇವಾಗ ಒಂದು ಸಿನಿಮಾ ಮಾಡಿದಾಗ ಅದರೊಳಗಿರುವಂಥ ಇನ್ನರ್ ಒಂದು ಇದಿರುತ್ತಲ್ಲ, ಆ್ಯಕ್ಚುಲಿ ತುಂಬ ವಿಷಯಗಳನ್ನ ನೀವು ತುಂಬ ಓಪನ್ ಆಗಿ ಹೇಳೋಕ್ಕಾಗಲ್ಲ. ಅದನ್ನು ಬೇರೆ ಬೇರೆ ರೀತಿ ಹೇಳೋಕ್ಕೆ ಪ್ರಯತ್ನ ಪಟ್ಟಿರ್ತೀವಿ. ಅದು ರೀಚ್ ಆದಾಗ ಸಿಗೋ ಆನಂದ ಇದೆಯಲ್ಲ, ತುಂಬ ದೊಡ್ಡ ಸಂತೋಷ ಅದು. ಆ್ಯಕ್ಚುಲಿ ನನಗಷ್ಟು ನಂಬಿಕೆ ಇದೆ ನನ್ನ ಪ್ರೇಕ್ಷಕರ ಬಗ್ಗೆ, ನನ್ನ ಅಭಿಮಾನಿಗಳ ಬಗ್ಗೆ, ನನ್ನ ಏನೋ ಪ್ರೀತಿಸೋರ ಬಗ್ಗೆ ನನಗಷ್ಟು ಪ್ರೀತಿ ಇದೆ. ಖಂಡಿತ ಅವರೆಲ್ಲವನ್ನೂ ಅರ್ಥ ಮಾಡ್ಕೊಂಡ್ರೆ ನಾವು ಒಂದು ಇದಿದೆ, ಕಾನ್ಫಿಡೆನ್ಸ್ ಇದೆ. ಸರ್, ಅಲ್ಲು ಅರವಿಂದ್ ಸರು ಭಾರತೀಯ ಚಿತ್ರರಂಗದಲ್ಲಿ ದೊಡ್ಡ ಮಟ್ಟದ ಸಿನಿಮಾಗಳನ್ನು ಮಾಡಿ ದೊಡ್ಡ ಪ್ರೊಡಕ್ಷನ್ ಹೌಸ್ ನಡೆಸಿದ್ರು ಸರ್. ಅಂಥವ್ರು ಒನ್ಸ್ ಮೋರ್ ಅಂತಾರಂದರೆ ಹೆಮ್ಮೆ ಆಯ್ತು ಸರ್ ನಮಗೆ. ಥ್ಯಾಂಕ್ ಯು ಗುರು, ನಿಜವಾಳ ಥ್ಯಾಂಕ್ ಯು ವೆರಿ ಮಚ್. ಅವ್ರು ದೊಡ್ಡ ಗುಣ ಅದು. ಆ್ಯಕ್ಚುಲಿ ಎಂತೆಂಥ ಸಿನಿಮಾಗಳು ನೋಡಿದ್ದಾರೆ, ಅವ್ರು ಎಕ್ಸೈಟ್ ಆದರು ಅಂದರೆ ಅದಕ್ಕಿಂತ ಇನ್ನೊಂದು ಭಾಗ್ಯ ಇನ್ನೇನಿದೆ. ಸರ್, ಈಗಿನ ಆಡಿಯನ್ಸು ಎಲ್ಲ ಥರ ಸಿನಿಮಾಗಳನ್ನು ಸರ್ ನೋಡ್ತಿದ್ದಾರೆ. ಬಟ್ ಉಪ್ಪಿ ಸರ್ ಸಿನಿಮಾ ಅಂತಂದಾಗ ಒಂದು ಸಣ್ಣ ಮಟ್ಟದ ಕ್ರೇಜು ಆಟೋಮೆಟಿಕ್ಲಿ ಅದು ಜಂಪಪ್ ಆಗ್ತಾ ಹೋಗುತ್ತೆ. ಬಟ್ UIನ ಜನ ಈಗಾಗಲೇ ಸರ್ ನೀವೇನೂ ಬಿಟ್ಟಿರಲಿಲ್ಲ, ಆಲ್ರೆಡಿ ತಮ್ಮ ತಲೆ ಮೇಲೆ ಹೊತ್ಕೊಂಡು ಓಡಾಡ್ತಿದ್ದಾರೆ ಸಿನಿಮಾನ. ಗುರು, ನಮ್ಮ ಬಾ ಸಿನಿಮಾ ಹಿಂಗೆ ಅಂತ. ಈ ಥರದ ಫ್ಯಾನ್ಸ್ ಕ್ರೇಜು, ನಿಮ್ಮ ಮೇಲೆ ಒಂದು ಪ್ರೀತಿ, ಇಮೋಷನ್ಸು, ಅದೇ ಅಲ್ವ ಗುರು ನಾವು ಅವರ ಏನೋ ಪ್ರಾಡಕ್ಟೇ ನಾವು. ಅವರೆಲ್ಲೋ ಒಂದು ಕಡೆ ಒಂದು ವಿಸಿಲ್ ನಡೆದಾಗ ಒಬ್ಬ ಉಪೇಂದ್ರ ಉಟ್ಕೊತಾನೆ, ಇನ್ನೊಬ್ಬ ಯಶ್ ಉಟ್ಕೊತಾರೆ, ಒಬ್ಬ ದರ್ಶನ್ ಉಟ್ಕೊತಾರೆ, ಒಬ್ಬ ಕಿಚ್ಚ ಉಟ್ಕೊತಾರೆ, ಶಿವಣ್ಣ ಉಟ್ಕೊತಾರೆ. ಎಲ್ಲವನ್ನೂ ಅವರೇ ಹುಟ್ಸೋದು. ಅದು ರಜನಿ ಸರ್ ಒಂದು ಕಡೆ ಭಾಳ ಚೆನ್ನಾಗಿ ಹೇಳಿದ್ರು, ಎಲ್ಲರಲ್ಲೂ ಕಲಾದೇವಿ ಇದ್ದಾರಂತೆ, ಎಲ್ಲರಲ್ಲೂ ಕಲಾದೇವಿ ಇದ್ದಾರೆ. ಆ ಕಲಾದೇವಿನ ತಣಿಸೋಕ್ಕೋಸ್ಕರ ಒಂದಷ್ಟು ಜನಕ್ಕೆ ಕಲೆ ಅನ್ನೋ ರಂಗದಲ್ಲಿ ಬಿಡ್ತಾರೆ. ಅದೆಲ್ಲ ನಾವು ಪಾತ್ರಧಾರಿಗಳಷ್ಟೇ. ನಾವೆಲ್ಲ ಒಂದೊಂದು ರೀತಿಲಿ ಏನೋ ರಂಜಿಸ್ತಾ ಇರ್ತೀವಿ. ಆ ಥರ ನಮ್ಮ ಕೆಲಸ ಅಷ್ಟೇ ಇಲ್ಲಿ. ಅವರ ಏನೋ ಅವ್ರು ಹುಟ್ಟಿಸ್ದಂಥ, ಏನೋ ಅವರು ಬೆಳೆಸ್ದಂಥ, ಅವ್ರು ಅನ್ನ ನೀಡಿದಂಥ ಕಲಾವಿದರುಗಳಷ್ಟೇ ನಾವು. ಸರ್, ವೇದಿಕೆ ಮೇಲೆ ಕಾಶಿನಾಥ್ ಸರ್ ಅಂತ ಒಂದು ಹೆಸರು ಬಂದಾಗ ನಾನು ನಿಮ್ಮ ಕಣ್ಣು ನೋಡಿದೆ ಸರ್, ಟೈಟ್ ಕಾಂಪ್ಯಾಕ್ಟಲ್ಲಿ ನೋಡಿದೆ. ನಿಮ್ಮಲ್ಲಿ ಏನೋ ಸಾರ್ಥಕ ಭಾವ ಇತ್ತು ಸರ್. ಇಲ್ಲ, ಖಂಡಿತ ಅಲ್ವಾ, ಗುರುಗಳು ಅವರಿಂದನೇ ಅಲ್ವಾ ನಾನು. ಹೇಗೊಬ್ಬ ಅಭಿಮಾನಿಗಳನ್ನು ನನಗೆ ಪರಿಚಯ ಮಾಡಿಸಿದ್ದೆ ಅವರು, ಏನು ಹೇಳಿ, ಪ್ರೇಕ್ಷಕರಿಗೆ ಪರಿಚಯ ಮಾಡಿಸಿದ್ದು ಅವರು ಯಾವತ್ತೂ ನನ್ನ ಲೈಫಲ್ಲಿ ಯಾವತ್ತೂ ಗುರುವಾಗಿ ಆ ಸ್ಥಾನದಲ್ಲೇ ಅವ್ರು ಇರ್ತಾರೆ. ಅವ್ರು ನನ್ನ ಪಾರ್ಟ್ ಆ್ಯಂಡ್ ಪಾರ್ಸೆಲ್ ಅವ್ರು ಆ್ಯಕ್ಚುಲಿ. ಸರ್, ಒಂದು ಫೈನಲ್ ಪ್ರಶ್ನೆ ಸರ್. ಕಾಟೇರ ಸಂಭ್ರಮದ ಮಧ್ಯೆ ನನಗೆ ತರುಣ್ ಸರ್ ಒಂದು ಮಾತಾಡ್ತಾರೆ, ಕಾಟೇರ ಸ್ಕ್ರಿಪ್ಟ್ ಮಾಡಬೇಕಾದ್ರೆ ನಾನು ಎಲ್ಲಿ ಬ್ಲ್ಯಾಂಕ್ ಆಗ್ತಾ ಇದ್ದೆ, ನನ್ನ ಆಫೀಸಲ್ಲಿದ್ದಂತಹ ನಿರ್ದೇಶಕರ ಫೋಟೋ ನೋಡ್ತಾ ಉಪ್ಪಿ ಸರ್ ಫೋಟೋ ನೋಡಿದಾಗ ನನ್ನಲ್ಲೊಂದು ಎನರ್ಜಿ ಪಾಸ್ ಆಗ್ತಿದೆ ಅಂತ ತುಂಬ ಹೃದಯ ಶ್ರೀಮಂತಿಕೆ ನೀವು ಮಾತಾಡಿದ್ದಾರೆ ಸರ್. ಇದನ್ನು ನೀವು
ತುಂಬ ಎಮೋಷ್ನಲ್ ಆಗಿ ನನಗೆ ಆನ್ಸರ್ ಬೇಕು ಸರ್ ಇದಕ್ಕೆ. ದೊಡ್ಡ ಗುಣ ಅದು, ಅವ್ರ ದೊಡ್ಡ ಗುಣ ನಿಜವಾಗ್ಲೂ. ನಾನೇ ಅವ್ರಿಗೆ ಫ್ಯಾನ್ ಆಗಿದ್ದೀನಿ ಇವಾಗ ಅವ್ರ ಪಿಕ್ಚರ್ಗಳು ನೋಡಿ. ನಾನು ರಾಬರ್ಟ್ ನೋಡಿದಾಗ ಹೇಳಿದೆ ತುಂಬ ಅದ್ಭುತವಾದ ಡೈರೆಕ್ಟ್ರ್ ನೀವು ಅಂತ. ಕಾಟರ ನೋಡಿದಾಗ ಎಷ್ಟು ಹೆಮ್ಮೆ ಅನ್ನಿಸ್ತು ನಿಜವಾಗ್ಲೂ ನನಗೆ. ಏನು ಸ್ಕ್ರೀನ್ ಪ್ಲೇನೇ, ಏನಿದು, ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ಪರ್ಫಾರ್ಮೆನ್ಸ್ ಇರ್ಬೋದು ದರ್ಶನ್ ಅವ್ರದ್ದು, ಎಷ್ಟು ಅದ್ಭುತ ಮಾಡಿ ನಾವು ಅಭಿಮಾನ ಆಗ್ಬಿಟ್ಟಿದ್ದೀವಿ. ಇವಾಗ ನಾನು ಫೋಟೋ ಹಾಕ್ಕೊಬೇಕು ಅವ್ರದ್ದೆಲ್ಲ. ಸರ್ ಅವನ ಫೈನಲ್ ನೋಟ್ ಸರ್, ಈ ಥರದ ಸಿನಿಮಾಗಳಿಗೆ ಕಾಯುವಂಥ ಎಲ್ಲ ಪ್ರೇಕ್ಷಕರು ಎಲ್ಲ ಸಿನಿಮಾಗಳನ್ನು ನೋಡ್ತಾರೆ, ಪ್ರೀತಿಸ್ತಾರೆ. ನೀವು ಎಲ್ಲದಕ್ಕೂ ಸ್ಟ್ಯಾಂಡರ್ಡಾಗಿ ಮಾತಾಡ್ತೀರಿ ಸರ್. ಈ ಥರದ ಸಿನಿಮಾಗಳು ಮತ್ತು ಈ ಥರದ ಪ್ರಯತ್ನಗಳು ಕನ್ನಡದಲ್ಲಿ ನಡೆದಾಗ ಆಡಿಯನ್ಸ್ ಹೇಗೆ ರಿಯಾಕ್ಟ್ ಮಾಡಬೇಕು ತುಂಬ ಮನಸ್ಸಿನಿಂದ ಅಂತ ನಿಮ್ಮ ಪ್ರಕಾರ? ಇಲ್ಲ, ಮಾಡ್ತಾರೆ, ಖಂಡಿತ ಮಾಡ್ತಾರೆ. ಎನಿ ಹೊಸದು ಏನೇ ಇದ್ದರೂ ರಿಸೀವ್ ಮಾಡ್ತಾರೆ. ಅದು ಅದೇ ಹೇಳಿದ್ದ ಕಲಾದೇವಿಯ ಕಲಾರಂಗದ ಒಂದು, ಆ ಕಲಾ ಸರಸ್ವತಿಯ ಒಂದು, ಅದೇನು ಹೇಳ್ತೀರ ಅದು ಅದು ಏನೋ ಆ ಬ್ಲೆಸ್ಸಿಂಗ್ಸ್ ಅಂತಾರೋ, ಆ ಒಂದು ಇದು ಮಹಿಮೆ ಅಂತಾರೋ, ಆ ಥರ ಅದು ಖಂಡಿತ. ಎನಿ ಹೊಸ ಪ್ರಯತ್ನಕ್ಕೆ ಜನ ಯಾವತ್ತೂ ಎನ್ಕರೇಜ್ ಮಾಡ್ತಾರೆ. ಆ ಒಂದು ಧೈರ್ಯದಲ್ಲೇ ನಾನು ಏನೋ ಹೊಸದು ಪ್ರಯತ್ನ ಪಡೋದಷ್ಟೇ, ಅವ್ರ ಮೇಲಿರೋ ನಂಬಿಕೆ ಅಷ್ಟೇ ನನಗೆ. ಸರ್ ಒಂದು ಪರ್ಸ್ನಲ್ ಕ್ವಶನು, ಮಗ ತುಂಬ ಚೆನ್ನಾಗಿ ಮಾತಾಡೋದ. ಏನಂದ, ಅಪ್ಪನ ರೆಕಮೆಂಡ್ ಇಲ್ದೇ, ಅಪ್ಪನ ಛಾಯ್ ಇಲ್ದೇ, ಸ್ವಂತ ಕಠಿಣ ಪರಿಶ್ರಮದಿಂದ ನಾನು ಏನೋ ಮಾಡ್ತೀನಿ ಅಂತಂದ ಸರ್. ಇದು ನನಗೆ ಕನೆಕ್ಟ್ ಆಯಿತು, ಪರ್ಸ್ನಲಿ ನನಗೆ ಕನೆಕ್ಟ್ ಆಯಿತು ಸರ್. ಇದಕ್ಕೊಂದು ರಿಯಾಕ್ಷನ್? ಇಲ್ಲ, ಖಂಡಿತ. ನೋಡಿ, ಇವಾಗ ಎಲ್ಲರೂ ಹಾಗೇ ಇದ್ದಾರೆ. ಆ್ಯಕ್ಚುಲಿ ಈಗಿನ ಜನ್ರೇಷನ್ ಹೆಂಗಿದ್ದಾರೆ ಅಂದರೆ ಎಲ್ಲ ಗೊತ್ತಿದೆ ಅವ್ರಿಗೆ. ನೋಡಿ, ಅದರಲ್ಲಿ ಈ ಥರ ಒಂದು ಮಾತಾಡೋದಿದೆಯಲ್ಲ, ನಿಜವಾಗ್ಲೂ. ಆಮೇಲೆ ನಾನು ಅವ್ನು ಹೇಳ್ತಿರೋದು ತುಂಬ ಜನ ಹೇಳ್ದಿರ್ಬೋದು, ಎಲ್ಲರೂ ಅವ್ರವ್ರ ಪ್ರಯತ್ನದಿಂದ ಅವ್ರ ಪರಿಶ್ರಮದಿಂದನೇ ನಿಂತಿರೋದಿಲ್ಲಿ. ಒಂದೆಲ್ಲೋ ಒಂದು ಏನೋ ಒಂದು ರೆಕಗ್ನಿಷನ್ ಸಿಗ್ಬೋದು ಅಷ್ಟೇ. ಬಟ್ ಅದು ಇನ್ನೂ ಟಫ್ ಆ್ಯಕ್ಚುಲಿ. ನಾವು ಬಂದ ನಮ್ಮನ್ನು ಯಾರೂ ಗುರುತಿಸ್ತಾ ಇರಲಿಲ್ಲ, ನಾವೇನೋ ಮಾತಾಡ್ಕೊಂಡೋದ್ವಿ ಮಾಡ್ಕೊಂಡೋದ್ವಿ. ಆ್ಯಕ್ಚುಲಿ ಗುರುತಿಸಿದಾಗ ಇನ್ನೂ ಕಷ್ಟ. ಅವ್ರಿಗೆ ಇನ್ನೂ 10ರಷ್ಟು ಟ್ಯಾಲೆಂಟ್ ಇದ್ದರೆ ಮಾತ್ರ ನಿಲ್ಲಕ್ಕೆ ಸಾಧ್ಯ. ಸೊ ಅಂಥವರೇ ನಿಂತಿರೋದು ಇವತ್ತು. ಇವನ್ ನೆಪೋಟಿಸಮ್ ಗಿಡ ಮಾತಾಡ್ತೀವಿ ನಾವು, ಅದೆಲ್ಲ ಓಕೆ. ಏನೋ ಎಲ್ಲ ರೀತಿಯ ವಿಚಾರಗಳು ಯೋಚನೆಗಳು ಬರಬೇಕು, ಮಾತಿರ್ಬೇಕು. ಅದೇ ಸಿನಿಮಾ. ನೆಗೆಟಿವ್ ಪಾಸಿಟಿವು, ಖಂಡಿಸೋದು, ರೇಗಿಸೋದು, ಇವೆಲ್ಲ ಇರಬೇಕು. ಆ್ಯಕ್ಚುಲಿ ಕಾಲು ಎಳೆಯೋದು ಎಲ್ಲ ಇರಬೇಕು. ಬಟ್ ಅದೆಲ್ಲದಕ್ಕಿಂತ ಮೀರಿರೋ ಸತ್ಯ ಏನಂದರೆ, ಪ್ರತಿಯೊಬ್ಬರಿಗೂ ಗೊತ್ತು ಅವ್ರವ್ರ ಪರಿಶ್ರಮ, ಅವ್ರವ್ರ ಏನು ಟ್ಯಾಲೆಂಟು, ಅದರಿಂದನೇ ಏನು ಈ ಕಲಾ ಸರಸ್ವತಿಯ ಈ ಜಾಗದಲ್ಲಿ ನಿಲ್ಲಕ್ಕೆ ಸಾಧ್ಯ. ಎಲ್ಲೇ ಆದರೂ ಅಷ್ಟೇ, ಇಲ್ಲಿ ಅಂತಲ್ಲ, ಎನಿ ಬಿಸ್ನೆಸ್ ತೊಗೊಳ್ಳಿ, ಎಲ್ಲೇ ಆಗಲಿ ಅವರ ಪರಿಶ್ರಮನೇ ಅವ್ರನ್ನ ಮೇಲೆ ತೊಗೊಂಡೋಗೋದು. ನಾವೆಲ್ಲ ಖುಷಿಪಟ್ಟಿದ್ದು ಶಿವಣ್ಣ ಕೊನೆಗೂ ಇಲ್ಲಿ ಆ್ಯಕ್ಷನ್ ಹೇಳ್ಬಿಟ್ಟು ಸರ್. ಶಿವಣ್ಣ ಅದೆಷ್ಟಲ್ಲಿ ಬಂದುಬಿಟ್ರು. ಖಂಡಿತ ನೋಡೋಣ, ಆದಷ್ಟು ಬೇಗ ಅದು ಆಗಲಿ. ಥ್ಯಾಂಕ್ ಯು. ಇದಿಷ್ಟು ನಮ್ಮ ಕನ್ನಡದ ರಿಯಲ್ ಸರ್ ಉಪೇಂದ್ರ ಮತ್ತು ಕ್ಯಾಮರಾ ಪರ್ಸನ್ ಕಿರಣ್ ಜೊತೆಗೆ ರವಿ, ಕನ್ನಡ ಪಿಕ್ಚರ್.